ವೀಕ್ಷಕರೇ, ಯಾರ್ಯಾರಿಗೆ ತಿರುಪತಿ ಲಾಡು ಅಂದ್ರೆ ಇಷ್ಟ ಇಲ್ಲ ಹೇಳಿ? ಅದರ ರುಚಿಯೇ ಬೇರೆ. ತಿರುಪತಿ ಲಾಡುವನ್ನು ವೆಂಕಟೇಶ್ವರ ಸ್ವಾಮಿಯ ಪ್ರಸಾದವಾಗಿ ನೀಡ್ತಾ ಇದ್ರು. ಆದ್ರೆ ಇವಾಗ ಬಂದಿರೋ ಶಾಕಿಂಗ್ ನ್ಯೂಸ್ ಏನಂದ್ರೆ, ಲಾಡುವಿಗೆ ಬಳಸೋ ತುಪ್ಪದಲ್ಲಿ ಗೋಮಾಂಸ, ಟ್ಯಾಲೋ ಹಾಗೆ ಪ್ರಾಣಿಗಳ ಕೊಬ್ಬಾದ ಹಂದಿಯ ಕೊಬ್ಬಿನ ಜೊತೆಗೆ ಮೀನಿನ ಎಣ್ಣೆಯನ್ನು ಬಳಸುತ್ತಿದ್ದಾರೆ ಎಂದು ಒಂದು ಶಾಕಿಂಗ್ ನ್ಯೂಸ್ ಹೊರ ಬಂದಿದೆ. ಡೀಟೇಲ್ ಆಗಿ ನೋಡೋದಾದ್ರೆ, ಇವಾಗ 2024ರಲ್ಲಿ ಆಡಳಿತಕ್ಕೆ ಬಂದಿರೋ ತೆಲುಗು ದೇಶಂ ಪಾರ್ಟಿ ಮುಂಚೆ ಇದ್ದ ವೈಎಸ್ಆರ್ ಕಾಂಗ್ರೆಸ್ ಪಾರ್ಟಿ ಮೇಲೆ ಈ ದೂರನ್ನ ನೀಡಿದೆ. ವೈಎಸ್ಆರ್ ಕಾಂಗ್ರೆಸ್ ಪಾರ್ಟಿಯ ಲೀಡರ್ ಆದ ಜಗನ್ ಮೋಹನ್ ರೆಡ್ಡಿ ಅವರನ್ನ ನೀವೆಲ್ಲ ನೋಡಿರಬಹುದು. ಅವರು ಆಡಳಿತಕ್ಕೆ ಬಂದಿದ್ದು 2019. ಹಾಗೆ ಆಡಳಿತದಿಂದ ಕೆಳಗೆ ಇಳಿದಿದ್ದು ಜೂನ್ 11, 2024. ಈ 5 ವರ್ಷಗಳಲ್ಲಿ ತಿರುಪತಿ ಲಾಡುವಿನ ರುಚಿ ಬದಲಾಗಿದೆ ಎಂದು ಗುಜರಾತ್ ಅಲ್ಲಿ ಇರುವ ಸೆಂಟರ್ ಆಫ್ ಅನಾಲಿಸಿಸ್ ಅಂಡ್ ಲೈಫ್ ಸ್ಟಾಕ್ ಫುಡ್ ಏಜೆನ್ಸಿಗೆ ಲಾಡುವನ್ನು ಟೆಸ್ಟಿಂಗ್ ಸ್ಯಾಂಪಲ್ ಆಗಿ ಕಳುಹಿಸಿದಾಗ ಅದರಲ್ಲಿ ಗೋಮಾಂಸ, ಟ್ಯಾಲೋ ಹಾಗೆ ಹಂದಿ ಮಾಂಸದ ಜೊತೆಗೆ ಮೀನಿನ ಎಣ್ಣೆಯೂ ಇರುವುದಾಗಿ ಪತ್ತೆಯಾಗಿದ್ದು, ಲಕ್ಷಾಂತರ ಹಿಂದೂ ಭಕ್ತಾದಿಗಳಿಗೆ ಇದು ಭಾರಿ ನೋವು ಹಾಗೆ ಆಘಾತವನ್ನ ಉಂಟು ಮಾಡಿದೆ. ಹಾಗೆ ನಮ್ಮ ಕರ್ನಾಟಕ ಮಿಲ್ಕ್ ಬೋರ್ಡ್ ಅವರು ಹೇಳ್ತಾ ಇರೋದೇನೆಂದ್ರೆ, ವೈಎಸ್ಆರ್ ಕಾಂಗ್ರೆಸ್ ಗೌರ್ಮೆಂಟ್ ಆಡಳಿತದಲ್ಲಿ ಇದ್ದಾಗ ಕಳೆದ 5 ವರ್ಷದಿಂದ ಯಾವುದೇ ರೀತಿಯಾದ ತುಪ್ಪವನ್ನ ಅವರಿಂದ ಖರೀದಿ ಮಾಡಿಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ.